ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರ ಉಂಟಾಗಲಿ. ತಿರುಗಿನೊಂದಾವೃತ್ತಿ ಆಸರೆ ಟಿವಿಯನ್ನು ವೀಕ್ಷಿಸ್ತಾ ಇರುವಂಥ ನಿಮ್ಮೆಲ್ಲರಿಗೂ ಯೇಸು ಕ್ರಿಸ್ತನ ಮಧುರವಾದ ನಾಮದಲ್ಲಿ ವಂದನೆಗಳು. ತಿರುಗಿನೊಂದಾವೃತ್ತಿ ಸತ್ಯವೇದ ಅಧ್ಯಾಯವನ್ನು ನೀವು ಈ ಕಾರ್ಯಕ್ರಮವನ್ನು ವೀಕ್ಷಿಸುವುದಕ್ಕಾಗಿ ಧನ್ಯವಾದಗಳು. ಈ ದಿನ ಕೂಡ ನಾವು ಒಂದು ವಿಷಯವನ್ನು ನಾವು ಧ್ಯಾನಿಸಲಿಕ್ಕಿದ್ದೇವೆ. ಪ್ರಾರ್ಥನೆಯಿಂದ ಬರುವ ಆಶೀರ್ವಾದಗಳು. 10 ಅಂಶಗಳನ್ನು, ಪ್ರಾರ್ಥನೆಯಿಂದ ಬರುವ 10 ಆಶೀರ್ವಾದಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಅನೇಕ ಜನರು ಕೇಳುತ್ತಾರೆ, ಪಾಸ್ಟರ್ ನಾವು ಯಾಕೆ ಪ್ರಾರ್ಥನೆ ಮಾಡಬೇಕು? ಯಾಕೆ ಪ್ರಾರ್ಥನೆ ಮಾಡದೆ ಇದ್ದರೆ ದೇವರಿಗೆ ಎಲ್ಲ ಗೊತ್ತಿದೆ ಅಲ್ವಾ, ಯಾಕೆ ನಾವು ಪ್ರಾರ್ಥಿಸಬೇಕು ಎಂಬುದಾಗಿ ಅನೇಕ ಜನರು ಪ್ರಶ್ನೆ ಕೇಳುತ್ತಾರೆ. ಆದರೆ ಸತ್ಯವೇದ ನಮಗೆ ತಿಳಿಸಿಕೊಡುತ್ತದೆ, ನಾವು ಪ್ರಾರ್ಥನೆ ಮಾಡಲೇಬೇಕು. ಪ್ರಾರ್ಥನೆ ಎನ್ನುವಂಥದ್ದು ಒಂದು ಆಪ್ಷನ್ ಅಲ್ಲ. ಯೇಸು ಕ್ರಿಸ್ತನು ಹೇಳಿದ್ದಾರೆ, ನೀವು ಪ್ರಾರ್ಥಿಸುವಾಗ, ಅದರ ಅರ್ಥ ಒಂದು ವೇಳೆ ನೀವು ಪ್ರಾರ್ಥಿಸುವಾಗ ಅಲ್ಲ, ನೀವು ಪ್ರಾರ್ಥಿಸುವಾಗ ಎಂಬುದಾಗಿ ಹೇಳುವಾಗ ನೀವು ಎಲ್ಲ ಸಮಯಗಳಲ್ಲಿ ಪ್ರಾರ್ಥನೆ ಮಾಡಲೇಬೇಕೆಂಬಂಥ ಒಂದು ಅಪ್ಪನೆ. ಹಾಗಿರೋದಾದರೆ ಈ ದಿನ ಕೂಡ ನಾನು 10 ಆಶೀರ್ವಾದಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತೇನೆ. ಯಾರು ಪ್ರಾರ್ಥನೆ ಮಾಡ್ತಾರೋ ಅವರ ಜೀವಿತದಲ್ಲಿ ಈ 10 ಕಾರ್ಯಗಳು ಸಂಭವಿಸುವಂಥದ್ದಾಗಿದೆ. ಮೊದಲನೇದಾಗಿ ನಾವು ನೋಡಿಕೊಳ್ಳೋಣ, ಪ್ರಾರ್ಥನೆಯು ಅದ್ಭುತವನ್ನು ಬರಮಾಡುತ್ತದೆ. ಹೌದು, ಎಲ್ಲಿ ಪ್ರಾರ್ಥನೆ ಇದೆಯೋ ಅಲ್ಲಿ ಅದ್ಭುತವಿದೆ. ನಿಮ್ಮ ಜೀವನದಲ್ಲಿ ಅದ್ಭುತ ನಡೆಯಬೇಕಾದರೆ ಪ್ರಾರ್ಥನೆ ಇರಬೇಕು. ನಿನ್ನ ಕುಟುಂಬದಲ್ಲಿ ಅದ್ಭುತ ನಡೆಯಬೇಕಾದರೆ ಪ್ರಾರ್ಥನೆ ಇರಬೇಕು. ಯಾಕೆಂದರೆ ಅದ್ಭುತವನ್ನು ಮಾಡುವಂಥದ್ದು ಪ್ರಾರ್ಥನೆ. ಅದಕ್ಕಾಗಿ ಯೇಸುವಿನ ಶಿಷ್ಯರು ಒಂದು ಸಾರಿ ಯೇಸುವಿನ ಬಳಿಯಲ್ಲಿ ಬಂದು ಕೇಳ್ತಾ ಇದ್ದಾರೆ, ಸ್ವಾಮಿ ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡು. ಯಾಕೆ ಕೇಳಿದ್ರೆ ನಿಮಗೆ ಗೊತ್ತಾ? ಅವರು ಅದ್ಭುತ ಮಾಡುವುದನ್ನು ಕಲಿಸಿಕೊಡು ಎಂಬುದಾಗಿ ಕೇಳಲಿಲ್ಲ. ದೆವ್ವಗಳನ್ನು ಓಡಿಸುವುದನ್ನು ಕಲಿಸಿಕೊಡ್ರಿ ಎಂಬುದಾಗಿ ಕೇಳಲಿಲ್ಲ. ಕುಷ್ಠರೋಗಿಗಳನ್ನು ಗುಣಪಡಿಸುವುದನ್ನು ಕಲಿಸಿಕೊಡ್ರಿ ಎಂಬುದಾಗಿ ಕೇಳಲಿಲ್ಲ. ಅವರು ಕೇಳಿದ ಒಂದೇ ವಿಷಯ, ದೇವರೇ ನಮಗೆ ಪ್ರಾರ್ಥನೆ ಮಾಡುವುದನ್ನು ಕಲಿಸಿಕೊಡು. ಅವರಿಗೆ ಗೊತ್ತಿತ್ತು ಅದ್ಭುತ ನಡೆಯೋದು, ಕುಷ್ಠರೋಗಿಗಳು ಸೌಖ್ಯವಾಗೋದು, ಸತ್ತವರು ಎದ್ದು ಬರೋದು ಎಲ್ಲವೂ ಪ್ರಾರ್ಥನೆಯ ಮುಖಾಂತರ ನಡೆಯುತ್ತಾ ಇದೆ. ಹಾಗಾದರೆ ಎಲ್ಲಿ ಪ್ರಾರ್ಥನೆ ಇದೆಯೋ ಅಲ್ಲಿ ಅದ್ಭುತ ನಡೆಯುತ್ತದೆ. ಪ್ರಾರ್ಥನೆ ಅದ್ಭುತಗಳನ್ನು ಬರಮಾಡುವಂಥದ್ದಾಗಿದೆ. ಅದಕ್ಕೆ ಆಧಾರವಾಗಿ 1 ಅರಸುಗಳು 18ನೇ ಅಧ್ಯಾಯ 36ರಿಂದ 39ನೇ ವಚನದವರೆಗೆ ನಾವು ಧ್ಯಾನಿಸಲಿಕ್ಕಿದ್ದೇವೆ. ಆ ವಾಕ್ಯ ಭಾಗವನ್ನು ನಾವು ಓದಿಕೊಳ್ಳೋಣ. ಸಾಯಂಕಾಲದ ಬಲಿಯನ್ನು ಅರ್ಪಿಸುವ ವೇಳೆಯಲ್ಲಿ ಪ್ರವಾದಿಯಾದ ಎಲಿಯನು ಸಮೀಪಕ್ಕೆ ಬಂದು ಅಬ್ರಹಾಮನಿಗೂ ಇಸಾಕನಿಗೂ ಇಸ್ರಾಯೇಲಿಗೂ, ದೇವರಾದ ಕರ್ತನೇ, ಇಸ್ರಾಯೇಲಿನಲ್ಲಿ ನೀನು ದೇವರೆಂದು ನಾನು ನಿನ್ನ ಸೇವಕನೆಂದು ನಾನು ಈ ಕಾರ್ಯಗಳನ್ನೆಲ್ಲ ನಿನ್ನ ಮಾತಿನ ಮೇಲೆ ಹಾಗೆ ಮಾಡಿದನೆಂದು ಇದು ತಿಳಿಯಲ್ಪಡಲಿ. 37ನೇ ವಾಕ್ಯ, ನಿನ್ನ ದೇವರಾದ ಕರ್ತನೆಂದು ನೀನು ಅವರ ಹೃದಯವನ್ನು ಮರಳಿ ತಿರುಗಿಸುತ್ತಿ ಎಂದು ಆ ಜನವು ತಿಳಿಯುವ ಹಾಗೆ ನನಗೆ ಉತ್ತರ ಕೊಡು ಓ ಕರ್ತನೇ, ನನಗೆ ಉತ್ತರ ಕೊಡು ಎಂದು ಬೇಡಿದನು. 38ನೇ ವಾಕ್ಯ, ಆಗ ಕರ್ತನ ಬೆಂಕಿಯು ಇಳಿದು ಬಂದು ದಹನ ಬಲಿಯನ್ನು, ಕಟ್ಟಿಗೆಗಳನ್ನು, ಕಲ್ಲುಗಳನ್ನು, ಮಣ್ಣನ್ನು ಸುಟ್ಟು ಬಿಟ್ಟು ಕಾಲುವೆಯಲ್ಲಿದ್ದಂಥ ನೀರನ್ನು ಹೀರಿಬಿಟ್ಟಿತು. ಪ್ರಿಯ ದೇವ ಜನರೇ, ಇಲ್ಲಿ ಒಂದು ಒಳ್ಳೆಯ ಸಂಭವವನ್ನು ನಾವು ನೋಡಿದ್ದೇವೆ. ಏನನ್ನ ನಾವು ನೋಡಿದ್ದೇವೆ ಅಂತ ಹೇಳಿದ್ರೆ, ಎಲಿಯನು ಪ್ರಾರ್ಥನೆ ಮಾಡಿದಾಗ ಒಂದು ದೊಡ್ಡ ಅದ್ಭುತ ನೋಡಿ. ಅವನು ಬೆಂಕಿಯ ಒಂದು ಪೊಟ್ಟಣದಿಂದ ಬೆಂಕಿಯನ್ನು ಬರಸಲಿಲ್ಲ, ಅವನು ಬೆಂಕಿಯನ್ನು ಪರಲೋಕದಿಂದ ಬರೆಸಿದ. ಹೇಗೆ ಗೊತ್ತಾ? ಒಂದು ಪ್ರಾರ್ಥನೆಯ ಮುಖಾಂತರ. ಒಂದು ದೊಡ್ಡ ಸವಾಲಿತ್ತು. ಆ ಸವಾಲಿನಲ್ಲಿ ನಿಜವಾದ ದೇವರು ಯಾರೆಂಬುದಾಗಿ ಸಾಬೀತುಪಡಿಸಬೇಕಾಗಿತ್ತು. ಆ ಸಾಬೀತು ಪಡಿಸುವುದಕ್ಕಾಗಿ ಎಲಿಯನು ಪ್ರಾರ್ಥನೆ ಮಾಡಿದ.
ಎಲಿಯನು ಪ್ರಾರ್ಥನೆ ಮಾಡಿದಾಗ ಒಂದು ಅಸಾಧಾರಣ, ಅಂದರೆ ಸಾಧಾರಣಕ್ಕಿಂತ ಅಸ್ವಾಭಾವಿಕವಾದಂಥ ಒಂದು ಅದ್ಭುತ ಅಲ್ಲಿ ನಡೆಯಿತು. ಏನಂತ ಹೇಳಿದ್ರೆ, ಪರಲೋಕದಿಂದ ಬೆಂಕಿಯು ಇಳಿದು ಬಂತು. ಹೌದು ಪ್ರಿಯ ದೇವರ ಮಕ್ಕಳೇ, ನೀವೆಲ್ಲಿ ಪ್ರಾರ್ಥನೆ ಮಾಡ್ತೀರೋ ಅಲ್ಲಿ ಅದ್ಭುತ ನಡೆಯುತ್ತದೆ. ಇದು ಅಸಾಧ್ಯ ಎಂಬುದಾಗಿ ಹೇಳುವ ಕಾರ್ಯಗಳು ಸಾಧ್ಯವಾಗ್ತದೆ. ನೀವು ಪ್ರಾರ್ಥಿಸುವಾಗ ನಿಮ್ಮ ಜೀವನದಲ್ಲಿ ಅದ್ಭುತಗಳ ಮೇಲೆ ಅದ್ಭುತಗಳು ನಡೀತದೆ. ಅನೇಕರು ಹೇಳ್ತಾರೆ, ಪಾಸ್ಟರ್ ನಮಗೊಂದು ಅದ್ಭುತ ನಡೀಬೇಕು, ಅದ್ಭುತ ನಮಗೆ ದೇವರು ಮಾಡಬೇಕು. ಅದಕ್ಕೆ ಇರುವಂತ ಒಂದು ಸರಳ ಸೂತ್ರ ಏನು ಗೊತ್ತಾ? ನೀವು ಪ್ರೇಯರ್ ಮಾಡ್ರಿ, ನಿಮ್ಮ ಜೀವಿತದಲ್ಲಿ ಖಂಡಿತ ಅದ್ಭುತಗಳು ಜರುಗುವಂಥದ್ದಾಗಿದೆ. ಎರಡನೇದಾಗಿ, ಪ್ರಾರ್ಥನೆಯಿಂದ ಬರುವಂತ ಆಶೀರ್ವಾದ ಏನಂತ ಹೇಳಿದ್ರೆ, ಪ್ರಾರ್ಥನೆ ನಿನ್ನನ್ನ ರೂಪಾಂತರಗೊಳಿಸುತ್ತದೆ. ಪ್ರಾರ್ಥನೆ ನಿನ್ನ ಜೀವಿತವನ್ನ ರೂಪಾಂತರಗೊಳಿಸುತ್ತದೆ. ಅನೇಕರು ನೆನೆಸ್ತಾರೆ, ಪ್ರಾರ್ಥನೆ ಬೇರೆಯವರನ್ನ ಬದಲಾಯಿಸುವುದಕ್ಕಾಗಿ ಅಲ್ಲ, ಪ್ರಾರ್ಥನೆ ನಿನ್ನನ್ನು ಬದಲಾಯಿಸುವುದಕ್ಕಾಗಿ. ನೀನು ಪ್ರಾರ್ಥಿಸುವಾಗ ಬೇರೆಯವರು ಬದಲಾಗುವ ಮುಂಚಿತವಾಗಿ ನೀನು ಬದಲಾಗುತ್ತೀಯ. ಹೌದು ಪ್ರಿಯ ದೇವ ಜನರೇ, ನೀನು ಪ್ರಾರ್ಥಿಸುವಾಗ ಜೀವಿತಗಳು ಬದಲಾಗುತ್ತದೆ. ಪ್ರಾರ್ಥನೆ ರೂಪಾಂತರಗೊಳಿಸುತ್ತದೆ. ವಿಮೋಚನೆ ಕಾಂಡ 34ನೇ ಅಧ್ಯಾಯ 29ರಿಂದ 30ನೇ ವಾಕ್ಯವನ್ನ ನೀವು ನೋಡುವುದಾದರೆ, ಮೋಶೆ 40 ದಿನಗಳ ಕಾಲ ಕರ್ತನ ಸನ್ನಿಧಾನದಲ್ಲಿ ಕಾದಿದ್ದು ಕೆಳಗೆ ಬರುವಾಗ ಅವನ ಮುಖ ಪ್ರಕಾಶಿಸುತ್ತಾ ಇತ್ತು. ಕಾರಣ ಏನು ಗೊತ್ತಾ? 40 ದಿನಗಳು ಅವನು ದೇವರೊಂದಿಗೆ ಮುಖಾಮುಖಿಯಾಗಿ ಮಾತನಾಡಿದ್ದನು. ನಿಮ್ಮ ಜೀವಿತದಲ್ಲಿ ಒಂದು ಪ್ರಭಾವ, ಒಂದು ಪ್ರಕಾಶ, ಒಂದು ಮಹಿಮೆ, ಒಂದು ವ್ಯತ್ಯಾಸ, ಒಂದು ಬದಲಾವಣೆ ಯಾವಾಗ ಸಂಭವಿಸ್ತದೆ ಅಂತ ಹೇಳಿದ್ರೆ, ನೀನು ಪ್ರಾರ್ಥಿಸುವಾಗ. ಪ್ರಾರ್ಥನೆ ನಿನ್ನ ಜೀವಿತವನ್ನ ರೂಪಾಂತರಗೊಳಿಸುತ್ತದೆ. ಒಂದು ಸಾರಿ ಯೇಸು ಕ್ರಿಸ್ತನು 3 ಶಿಷ್ಯರನ್ನ ಒಂದು ಬೆಟ್ಟಕ್ಕೆ ಕರ್ಕೊಂಡು ಹೋದನು. ಅದನ್ನು ರೂಪಾಂತರದ ಬೆಟ್ಟ ಎಂಬುದಾಗಿ ಕರೆಯುತ್ತಾರೆ. ಅಲ್ಲಿ ಯೇಸು ಕ್ರಿಸ್ತನು ಪ್ರಾರ್ಥಿಸುವಾಗ ಆ ಬೆಟ್ಟವೇ ಬದಲಾಯಿತು. ಅಲ್ಲಿ ಒಂದು ಪರಲೋಕದ ಅನುಭವ ಉಂಟಾಯಿತು. ಮೋಶೆ ಎಲಿಯನು ಬಂದು ಮಾತನಾಡಿದ ಅನುಭವ ಉಂಟಾಯಿತು. ಪ್ರಿಯ ದೇವರ ಮಕ್ಕಳೇ, ನೀವು ಪ್ರಾರ್ಥಿಸುವಾಗ ನಿಮ್ಮ ಜೀವಿತ ಬದಲಾಗ್ತದೆ. ಒಂದು ಉದಾಹರಣೆಯನ್ನ ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ. ಸ್ಮಿತ್ ಎಂಬಂತ ಒಬ್ಬ ದೊಡ್ಡ ದೇವರ ಸೇವಕ, ಅವರ ಹೆಂಡತಿ, ಅವರ ಮನೆಯಲ್ಲಿ ಮೊದಲನೇದಾಗಿ ಸ್ಮಿತ್ ಅವರ ಹೆಂಡತಿ ಸ್ಮಿತ್ ವಿಗಲ್ಸ್ವರ್ತ್ ಎಂಬುದಾಗಿ ಅವರು ಪೂರ್ಣ ಹೆಸರು. ಅವರ ಹೆಂಡತಿ ರಕ್ಷಿಸಲ್ಪಟ್ಟರು. ಆದರೆ ಗಂಡನಿಗೆ ಇದು ಯಾವುದು ಇಷ್ಟ ಇಲ್ಲ. ಗಂಡ ಬಹಳ ಕುಡಿಕ, ಬಹಳ ದೌರ್ಜನ್ಯ ಮಾಡುವಂಥ ವ್ಯಕ್ತಿಯಾಗಿದ್ದ. ಒಂದು ಸಾರಿ ಅವರು ಹೇಳಿದ್ರು, ನೀವು ಸಭೆಗೆ ಹೋಗಬಾರ್ದು, ಚರ್ಚಿಗೆ ಹೋಗಬಾರ್ದು, ಕೂಟಕ್ಕೆ ಹೋಗಬಾರ್ದು. ಇವರು ಅವ್ರ ಮಾತನ್ನು ಮೀರಿ ಒಂದು ಕೂಟಕ್ಕೆ ಹೋದಾಗ ಕುಡಿದು ಬಂದು ಬಹಳ ಕೋಪಗೊಂಡಿದ್ದಂಥ ಗಂಡ ಸ್ಮಿತ್ ವಿಗಲ್ಸ್ವರ್ತ್ ಅವ್ರು ಏನು ಮಾಡ್ತಾರೆ ಅಂತ ಹೇಳಿದ್ರೆ, ತನ್ನ ಹೆಂಡತಿಯನ್ನ ಮನೆಯೊಳಗೆ ಬಿಡಲಿಲ್ಲ. ಆ ಹೆಂಡತಿ ರಾತ್ರಿ ಎಲ್ಲ ಭಯಂಕರವಾದ ಚಳಿ, ಆ ಭಯಂಕರವಾದ ಚಳಿಯ ಮಧ್ಯದಲ್ಲಿ ಕೂಡ ಅವಳು ಪ್ರಾರ್ಥಿಸ್ತಾ ಇದ್ದಳು. ಅವಳು ಗುನುಗುಟ್ಟಲಿಲ್ಲ. ಬೆಳಿಗ್ಗೆ ಎದ್ದ ತಕ್ಷಣವಾಗಿ ಅವನ ಕುಡಿದಂಥ ಮತ್ತು ಇಳಿದು ಹೋಗಿತ್ತು. ಬೆಳಿಗ್ಗೆ ಬಾಗಿಲು ತೆಗೆದ ಗುಡ್ ಮಾರ್ನಿಂಗ್ ಎಂಬುದಾಗಿ ಆ ಗಂಡನಿಗೆ ತಿಳಿಸಿ ಬಿಸಿ ಬಿಸಿಯಾದ ಕಾಫಿಯನ್ನು ಮಾಡಿಕೊಂಡು ಸ್ಮಿತ್ ವಿಗಲ್ಸ್ ಅವರಿಗೆ ಕೊಟ್ಟರು. ಕೊಟ್ಟ ಮೇಲೆ ಸ್ಮಿತ್ ವಿಗಲ್ಸ್ ಅವರ ಜೀವನ ಸಂಪೂರ್ಣವಾಗಿ ಬದಲಾಯಿತು. ಆ ದಿನವೇ ಅವರು ರಕ್ಷಿಸಲ್ಪಟ್ಟರು. ಒಂದು ದೊಡ್ಡ ಒಂದು ಮಾರ್ಪಾಟು ಉಂಟಾಗಿ ಆ ನಂತರ ಸೇವೆಗಾಗಿ ಒಪ್ಪಿಸಿಕೊಟ್ಟು ಅವರ ಮುಖಾಂತರ ಅವರು ಎದ್ದು ಬಂದಿದ್ದಾರೆ. ನೋಡಿ ಪ್ರಿಯ ದೇವರ ಮಕ್ಕಳೇ, ಸ್ಮಿತ್ ವಿಗಲ್ಸ್ವರ್ತ್ ಅವರ ರಕ್ಷಿಸಲ್ಪಟ್ಟಿದ್ದು ಯಾವುದರಿಂದ ಅಂತ ಹೇಳಿದ್ರೆ, ತನ್ನ ಹೆಂಡತಿಯ ಪ್ರಾರ್ಥನೆಯ ಫಲವಾಗಿ. ಪ್ರಿಯ ಸಹೋದರಿಯರೇ, ಒಂದು ವೇಳೆ ನಿನ್ನ ಗಂಡ ಕುಡಿಯುತ್ತಿರಬಹುದು, ಒಂದು ವೇಳೆ ಲೋಕದ ಪ್ರಕಾರ ನಿನ್ನ ಗಂಡನು ಜೀವಿಸುತ್ತಿರಬಹುದು. ನೀವು ಭಯಪಡಬೇಡ್ರಿ, ಅವರೊಂದಿಗೆ ನೀವು ಜಗಳವಾಡಬೇಡ್ರಿ. ಅವರಿಗಾಗಿ ನೀವು ಮಾಡಬೇಕಾದಂಥ ಒಂದೇ ಒಂದು ಕಾರ್ಯ ಏನಂತ ಹೇಳಿದ್ರೆ ಪ್ರಾರ್ಥನೆ. ನೀವು ಪ್ರಾರ್ಥನೆ ಮಾಡುವಾಗ ನಿಶ್ಚಯವಾಗಿ ಅವರ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ತರುತ್ತದೆ. ಪ್ರಾರ್ಥನೆಯ ಎರಡನೆಯ ಆಶೀರ್ವಾದ ಏನಂತ ಹೇಳಿದ್ರೆ, ಆ ಪ್ರಾರ್ಥನೆ ನಿಮ್ಮ ಜೀವಿತವನ್ನ ರೂಪಾಂತರಗೊಳಿಸ್ತದೆ. ಮೂರನೇದಾಗಿ, ಪ್ರಾರ್ಥನೆಗೆ ಇರುವಂತ ಆಶೀರ್ವಾದ ಅಥವಾ ನೀನು ಪ್ರಾರ್ಥನೆ ಮಾಡುವಾಗ ನಿನಗೆ ಸಿಗುವಂತ ಆಶೀರ್ವಾದ ನಂಬಿಕೆಯನ್ನ ಹುಟ್ಟಿಸುತ್ತದೆ. ದೇವರ ವಾಕ್ಯ ಹೇಳ್ತದೆ, ಯಾಕೋಬನ ಬರೆದ ಪತ್ರಿಕೆ 4ನೇ ಅಧ್ಯಾಯ 8ನೇ ವಾಕ್ಯ, ದೇವರ ಸಮೀಪಕ್ಕೆ ಬನ್ನಿರಿ, ಆಗ ಆತನು ನಿಮ್ಮ ಸಮೀಪಕ್ಕೆ ಬರುವನು.
ನೀವು ಯಾವಾಗ ದೇವರ ಸಮೀಪದಲ್ಲಿ ಬರುತ್ತೀರೋ ಆಗ ನಿಮ್ಮ ಜೀವನದಲ್ಲಿ ನಂಬಿಕೆ ಉಂಟಾಗ್ತದೆ. ಪ್ರಿಯ ದೇವರ ಮಕ್ಕಳೇ, ನಮ್ಮ ಜೀವನದಲ್ಲಿ ನಾವು ನಂಬಿಕೆಯ ನಮ್ಮ ಜೀವನದಲ್ಲಿ ಬರಬೇಕಂದ್ರೆ ನಾವು ದೇವರ ಸಮೀಪ ಬರಬೇಕು. ಹೇಗೆ ದೇವರ ಸಮೀಪಕ್ಕೆ ಬರಲಿಕ್ಕೆ ಸಾಧ್ಯ? ಪ್ರಾರ್ಥನೆಯ ಮುಖಾಂತರ ಮಾತ್ರ. ಪ್ರಾರ್ಥನೆಯ ಮುಖಾಂತರ ನೀನು ದೇವರ ಸಮೀಪಕ್ಕೆ ಬರುವಾಗ ನಂತರ ನಿನ್ನ ಜೀವನದಲ್ಲಿ ದೇವರು ನಂಬಿಕೆಯನ್ನ ಹುಟ್ಟಿಸುವವರಾಗಿದ್ದಾರೆ. ನಾಲ್ಕನೇದಾಗಿ, ಪ್ರಾರ್ಥನೆಯಿಂದ ಬರುವ ನಾಲ್ಕನೆಯ ಆಶೀರ್ವಾದ ಅಧಿಕಾರವನ್ನ ಕೊಡುತ್ತದೆ. ಮತ್ತಾಯನು ಬರೆದ ಸುವಾರ್ತೆ 9ನೇ ಅಧ್ಯಾಯ 8ನೇ ವಾಕ್ಯ ಹೇಳಲ್ಪಟ್ಟಿದೆ, ಜನರು ಇದನ್ನು ನೋಡಿ ಭಯಪಟ್ಟು ದೇವರ ಮನುಷ್ಯರಿಗೆ ಅಂತ ಅಧಿಕಾರವನ್ನ ಕೊಟ್ಟಿದ್ದಕ್ಕೆ ಆತನನ್ನ ಕೊಂಡಾಡಿದರು. ಮತ್ತಾಯನು ಬರೆದ ಸುವಾರ್ತೆ 10ನೇ ಅಧ್ಯಾಯ 1ನೇ ವಾಕ್ಯ, ಮತ್ತು ತನ್ನ 12 ಮಂದಿ ಶಿಷ್ಯರನ್ನ ಹತ್ತಿರಕ್ಕೆ ಕರೆದು ದೆವ್ವಗಳನ್ನ ಬಿಡಿಸುವುದಕ್ಕೂ ಎಲ್ಲ ತರದ ರೋಗಗಳನ್ನ, ಎಲ್ಲ ತರದ ಬೇನೆಗಳನ್ನ ವಾಸಿ ಮಾಡುವುದಕ್ಕೂ ಅವರಿಗೆ ಅಧಿಕಾರ ಕೊಟ್ಟನು. ದೇವರ ವಾಕ್ಯ, ಈ 2 ವಾಕ್ಯದಲ್ಲಿ ನಾವು ನೋಡುತ್ತೇವೆ, ಒಂದು ಕಡೆ ಯೇಸುವಿನ ಅಧಿಕಾರ, ಇನ್ನೊಂದು ಕಡೆ ಆ ಅಧಿಕಾರವನ್ನ ಯೇಸು ತನ್ನ ಶಿಷ್ಯರಿಗೆ ಕೊಡುತ್ತಿದ್ದಾನೆ. ನಿಮಗೆ ಅಧಿಕಾರದ ಬಲ ಯಾವಾಗ ಬರ್ತದೆ ಅಂತ ಹೇಳಿದ್ರೆ, ನೀವು ಪ್ರಾರ್ಥನೆ ಮಾಡುವಾಗ ನಿಮ್ಮಲ್ಲಿ ದೇವರ ಅಧಿಕಾರ ಉಂಟಾಗ್ತದೆ. ಆ ಅಧಿಕಾರ ಉಂಟಾಗುವಾಗ, ಆ ಅಧಿಕಾರದಿಂದ ನೀವು ಅಪ್ಪನೆ ಕೊಡುವಾಗ ಅನೇಕ ಕಾರ್ಯಗಳು ಸಂಭವಿಸುತ್ತದೆ. ಪಂಜಾಬ್ನಲ್ಲಿ, ಇದು ನಮ್ಮ ದೇಶದಲ್ಲಿ ನಡೆದಂಥ ಘಟನೆ. ಪಂಜಾಬ್ನಲ್ಲಿ ಒಬ್ಬ ಹೊಸದಾಗಿ ದೇವರನ್ನ ನಂಬಿದಂಥ ವಿಶ್ವಾಸಿ, ಆ ವಿಶ್ವಾಸಿ ಬೈಬಲನ್ನು ಓದುತ್ತಾ ಇದ್ರು. ಯಾವ ಕತೆ ಓದುತ್ತಾ ಇದ್ರು ಅಂತ ಹೇಳಿದ್ರೆ, ಲಾಜರನ ಕತೆ. ಆ ಲಾಜರನನ್ನ ದೇವರು 4 ದಿನಗಳಾದ ಮೇಲೆ ಎಬ್ಬಿಸಿದ ಕಥೆಯನ್ನು ಓದುತ್ತಾ ಇದ್ರು. ಅವರು ಪ್ರಾರ್ಥನೆ ಮಾಡುವಂತ ವೀರನಾಗಿದ್ದರು. ಪ್ರಾರಂಭದ ವಿಶ್ವಾಸಿ ಮಾತ್ರ ಅದನ್ನು ಓದಿದಾಗ ಅವರೊಳಗೆ ಏನೋ ಒಂದು ಧೈರ್ಯ, ಏನೋ ಒಂದು ಬಲ, ಏನೋ ಒಂದು ಅಧಿಕಾರ ಬಂತು. ನೋಡುವಾಗ ಮನೆ ಮುಂದೆ ಒಂದು ಹೆಣವನ್ನು ಹೊತ್ತುಕೊಂಡು ಹೋಗ್ತಾ ಇದ್ರು. ತಕ್ಷಣ ಈ ವ್ಯಕ್ತಿ ಹೋಗಿ ಆ ವ್ಯಕ್ತಿಯನ್ನ ಮುಟ್ಟಿ ಅಧಿಕಾರದಿಂದ ಪ್ರಾರ್ಥನೆ ಮಾಡಿದ. ಯೇಸುವಿನ ಹೆಸರಿನಲ್ಲಿ ಎದ್ದು ನಡೆದಾಡಿ ಎಂಬುದಾಗಿ ಸತ್ತ ವ್ಯಕ್ತಿಗೆ ಕೈಯಿಟ್ಟು ಪ್ರಾರ್ಥಿಸಿದಾಗ ಸತ್ತಂತ ವ್ಯಕ್ತಿ ಎದ್ದು ಬಂದನು. ಪ್ರಿಯ ದೇವ ಜನರೇ, ಇದೊಂದು ಕಟ್ಟು ಕಥೆಯಲ್ಲ, ಪಂಜಾಬ್ನಲ್ಲಿ ನಡೆದಂಥ ಒಂದು ಸತ್ಯ ಘಟನೆ. ಅದರ ನಿಮಿತ್ತವಾಗಿ ಸಾವಿರಾರು ಜನರು ರಕ್ಷಿಸಲ್ಪಟ್ಟು ಆ ಸಭೆ ಇವತ್ತು ವೇಗವಾಗಿ ಬೆಳೆಯುತ್ತಾ ಇದೆ. ನೀವು ಪ್ರಾರ್ಥಿಸುವಾಗ ದೇವರು ನಿಮಗೆ ಅಧಿಕಾರವನ್ನ ಕೊಡುತ್ತಾರೆ. 5ನೆಯ ಆಶೀರ್ವಾದ, ಆಕಾಶ ತೆರೆಯುತ್ತದೆ. ಹೌದು ಪ್ರಿಯ ದೇವ ಜನರೇ, ನೀವು ಪ್ರಾರ್ಥನೆ ಮಾಡುವಾಗ ಆಕಾಶ ತೆರೆಯುವುದು ಮಾತ್ರವಲ್ಲ, ಆಕಾಶ ಮುಚ್ಚುತ್ತದೆ. ಯಾಕೋಬನ ಪತ್ರಿಕೆ 5ನೇ ಅಧ್ಯಾಯ 17 ಮತ್ತು 18ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಎಲಿಯನು ನಮ್ಮಂತ ಸ್ವಭಾವವುಳ್ಳವನಾಗಿದ್ದನು. ಅವನು ಮಳೆ ಬರಬಾರದೆಂದು ಬಹಳವಾಗಿ ಪ್ರಾರ್ಥಿಸಲು 3 ವರ್ಷ 6 ತಿಂಗಳು ಮಳೆ ಬರಲಿಲ್ಲ. ಮೊದಲನೇದಾಗಿ ಎಲ್ಲರೂ ಮಳೆ ಬರಬೇಕೆಂಬುದಾಗಿ ಪ್ರಾರ್ಥನೆ ಮಾಡಿದ್ರೆ, ಮೊಟ್ಟ ಮೊದಲ ಭಕ್ತ, ಮಳೆ ಬರಬಾರ್ದಂತೇಳಿ ಪ್ರೇಯರ್ ಮಾಡಿದ ಭಕ್ತ ಯಾರು ಅಂತ ಹೇಳಿದ್ರೆ ಎಲಿಯನು. ಯಾಕೆಂದರೆ ಜನರು ಎಲ್ಲ ಸಮೃದ್ಧಿ ಇರುವಾಗ ದೇವರನ್ನು ಮರೆತು ಬಿಟ್ಟರು. ಅವರು ದೇವರಿಗೆ ವಿರೋಧವಾದ ಕಾರ್ಯಗಳನ್ನು ಮಾಡಿದರು. ಅದಕ್ಕೆ ಎಲಿಯನು ಪ್ರೇಯರ್ ಮಾಡಿದ್ರು, ಮಳೆನೇ ಬರಬಾರ್ದು ಅಂತೇಳಿ. 3.5 ವರ್ಷಗಳ ಕಾಲ ಆ ಮಳೆನೇ ಬರಲಿಲ್ಲ. ಆದರೆ ನೋಡ್ತೇವೆ, ತಿರುಗಿ ಅದೇ ಎಲಿಯನು 18ನೇ ವಾಕ್ಯದಲ್ಲಿ ನಾವು ನೋಡ್ತೇವೆ, ಅದೇ ಎಲಿಯನು ಪ್ರಾರ್ಥನೆ ಮಾಡಲು ಆಕಾಶ ಮಳೆಗರೆಯಿತು, ಭೂಮಿಯು ಬೆಳೆದು ಫಲ ಕೊಟ್ಟಿತೆಂಬುದಾಗಿ ನೋಡುತ್ತೇವೆ. ನೋಡಿ, ನೀವು ಪ್ರಾರ್ಥನೆ ಮಾಡುವಾಗ ಇದೊಂದು ಕೀಲಿ ಕೈ ಥರ ಲಾಕ್ ಮಾಡಿ ಹೇಗೆ ಅದನ್ನು ಓಪನ್ ಮಾಡ್ತೀರಾ, ಅದೇ ವಿಧದಲ್ಲಿ ಒಬ್ಬ ಭಕ್ತನು ಹೇಳಿದ್ದಾನೆ, ಪ್ರತಿದಿನ ಬೆಳಿಗ್ಗೆ ಪ್ರಾರ್ಥನೆಯ ಕೀಲಿ ಕೈಯಿಂದ ಆ ದಿನವನ್ನು ಪ್ರಾರಂಭಿಸಬೇಕಂತೆ. ಕೊನೆಯದಾಗಿ ಅದೇ ಪ್ರಾರ್ಥನೆ ಕೀಲಿಯಿಂದ ಅದೇ ರಾತ್ರಿಯ ಆ ದಿನದ ಕಾರ್ಯವನ್ನ ಮುಗಿಸ್ಬೇಕಂತೆ. ಆಗ ನಮ್ಮ ಜೀವಿತ ಆಶೀರ್ವಾದವಾಗಿರುತ್ತದಂತೆ. ನೋಡ್ರಿ ಎಷ್ಟು ಸತ್ಯ. ಪ್ರಾರ್ಥನೆಯೊಂದಿಗೆ ಆ ಕೀಲಿಕೆಯೊಂದಿಗೆ ಪ್ರಾರಂಭಿಸ್ರಿ, ಪ್ರಾರ್ಥನೆ ಕಿಲಿಯೊಂದಿಗೆ ಆ ದಿನವನ್ನ ಮುಕ್ತಾಯಗೊಳಿಸ್ರಿ. ಆಗ ನಿಮ್ಮ ಜೀವಿತ ಆಶೀರ್ವಾದವಾಗಿರ್ತದೆ. 6ನೆಯ ಆಶೀರ್ವಾದ, ನಾವು ಪ್ರಾರ್ಥನೆಯಿಂದ ಬರುವ 6ನೆಯ ಆಶೀರ್ವಾದ ಏನಂತ ಹೇಳಿದ್ರೆ, ದೇವರೊಟ್ಟಿಗೆ ನಿಮ್ಮನ್ನ ಐಕ್ಯಗೊಳಿಸುತ್ತದೆ.
ದೇವರೊಟ್ಟಿಗೆ ನಿಮ್ಮನ್ನು ಐಕ್ಯಗೊಳಿಸ್ತದೆ. ದಾನಿಯೇಲನ ಬರೆದ ಪ್ರವಾದನೆ ಗ್ರಂಥ 9ನೇ ಅಧ್ಯಾಯ 23ನೇ ವಾಕ್ಯ ಹೇಳ್ತದೆ, ನಿನ್ನ ವಿಜ್ಞಾಪನೆಯು ಆರಂಭದಲ್ಲೇ ಕೇಳಿಸಲ್ಪಟ್ಟಿತು, ನೀನು ದೇವರಿಗೆ ಅತಿ ಪ್ರಿಯನಾಗಿರುವೆಂಬುದಾಗಿ ದಾನಿಯೇಲನ ಕುರಿತಾಗಿ ದೇವದೂತನು ಬಂದು ಹೇಳುತ್ತಾ ಇದ್ದಾನೆ. ಪ್ರಿಯ ದೇವರ ಮಕ್ಕಳೇ, ನಾವು ಯಾವಾಗ ಪ್ರಾರ್ಥಿಸ್ತೀವೋ ಆ ಪ್ರಾರ್ಥನೆ ಕರ್ತನೊಟ್ಟಿಗೆ ಐಕ್ಯಗೊಳಿಸ್ತದೆ. ನೀವು ಹೆಚ್ಚು ಪ್ರಾರ್ಥನೆ ಮಾಡಿದಷ್ಟು ನೀವು ದೇವರ ಸಮೀಪದಲ್ಲಿ ಬರ್ತೀರಾ, ಆತನ ಹತ್ತಿರದಲ್ಲಿ ಬರ್ತೀರಾ. ಆತನ ಹತ್ತಿರದಲ್ಲಿ ಬಂದು ಇನ್ನೂ ಅನೇಕ ಕಾರ್ಯಗಳನ್ನು ನೋಡ್ರಿ. ಯೇಸುವಿಗೆ 70 ಶಿಷ್ಯರಿದ್ರು, ಅದರಲ್ಲಿ 12 ಶಿಷ್ಯರಿದ್ರು. ಅದರಲ್ಲಿ ವಿಶೇಷವಾದ ಶಿಷ್ಯರುಗಳು, ಅತಿ ಪ್ರಿಯ ಶಿಷ್ಯರು 3 ಜನ ಇದ್ರು. ನೋಡ್ರಿ, ಅದೇ ವಿಧದಲ್ಲಿ ನಾವು ಹೆಚ್ಚು ಪ್ರಾರ್ಥಿಸುವ ಹಾಗೆ ನಾವು ಕೂಡ ದೇವರಿಗೆ ಅತಿ ಪ್ರಿಯರಾಗ್ತೇವೆ, ದೇವರ ಸಮೀಪಕ್ಕೆ ಬರ್ತೇವೆ, ದೇವರ ಅನ್ಯೂನ್ಯತೆಯಲ್ಲಿ ನಾವು ನಡೆಯುತ್ತೇವೆ. 7ನೇದಾಗಿ, ನೀವು ಪ್ರಾರ್ಥನೆಯಿಂದ ಬರುವ 7ನೆಯ ಆಶೀರ್ವಾದ, ಆತ್ಮಿಕ ಕಣ್ಗಳು ತೆರೆಯಲ್ಪಡುತ್ತದೆ. 2 ಅರಸುಗಳು 6ನೇ ಅಧ್ಯಾಯ 15ರಿಂದ 17ನೇ ವಾಕ್ಯದವರೆಗೆ ನಾವು ನೋಡುವಾಗ ಅಲ್ಲಿ ಒಂದು ಸಂಭವ ಹೇಳಲ್ಪಟ್ಟಿದೆ. ದೇವರ ಮನುಷ್ಯನು ಸೇವಕನ ಉದಯದಲ್ಲಿ ಎದ್ದು ಹೊರಗೆ ಹೋದಾಗ ಕುದುರೆಗಳು, ರಥಗಳಂತ ಒಂದು ಸೈನ್ಯವು ಪಟ್ಟಣವನ್ನು ಸುತ್ತಿಕೊಂಡಿತ್ತು. ಆಗ ಆ ಸೇವಕನ ಅದನ್ನು ಕಂಡು, ಯಜಮಾನನೇ, ನಾವು ಏನು ಮಾಡುವುದು, ಅವರು ನಮಗಿಂತ ಜಾಸ್ತಿ ಇದ್ದಾರೆ, ನಾವಿಬ್ಬರೇ ಇದ್ದೇವೆ. ಆಗ ಎಲೀಷನು ಹೇಳ್ತಾನೆ, ನೀನು ಭಯಪಡಬೇಡಪ್ಪ, ಅವರ ಜೊತೆಯಲ್ಲಿ ಇರುವವರಿಗಿಂತ ನಮ್ಮ ಸಂಗಡ ಇರುವವರು ಹೆಚ್ಚಿನವರಾಗಿದ್ದಾರೆ. ಆಗ ಅವನಿಗೆ ಅರ್ಥವಾಗಲಿಲ್ಲ. 17ನೇ ವಾಕ್ಯದಲ್ಲಿ ಎಲೀಷನು ಪ್ರಾರ್ಥನೆ ಮಾಡ್ತಾನೆ. ಪ್ರಾರ್ಥನೆ, ದೇವರೇ ಇವನ ಕಣ್ಗಳನ್ನು ತೆರೆಯುವುದಾಗಿ ಪ್ರಾರ್ಥಿಸಿದಾಗ ಅವನ ಕಣ್ಗಳು ತೆರೆಯಲ್ಪಡ್ತು. ಕಣ್ಗಳು ತೆರೆದು ನೋಡಿದಾಗ ಅನೇಕ ರಥಾಶ್ವಗಳಿಂದ, ಕುದುರೆಗಳಿಂದ ದೇವದೂತರು ಇವರ ಪರವಾಗಿ ನಿಂತುಕೊಂಡಿದ್ದಾರೆ. ಅವರಿಗಿಂತಲೂ ಇವರ ಸೈನ್ಯವೇ ದೊಡ್ಡದಾಗಿತ್ತು. ಹೌದು ಪ್ರಿಯ ದೇವಜನರೇ, ನೀವು ಪ್ರಾರ್ಥಿಸುವಾಗ ಆತ್ಮೀಕ ಕಣ್ಗಳು ತೆರೆಯಲ್ಪಡುತ್ತದೆ. ಹೌದು, ಇದು ಶಾರೀರಿಕವಾದ ಕಣ್ಣು. ಇನ್ನೊಂದು ಆತ್ಮಿಕ ಕಣ್ಣಿದೆ. ಆತ್ಮಿಕ ಕಾರ್ಯಗಳನ್ನು ತಿಳಿದುಕೊಳ್ಳಬೇಕಾದರೆ ನಿನ್ನ ಆತ್ಮಿಕ ಕಣ್ಗಳು ತೆರೆಯಲ್ಪಡಬೇಕು. ಆ ಆತ್ಮಿಕ ಕಣ್ಗಳು ತೆರೆಯಲ್ಪಡಬೇಕಾದರೆ ನೀನು ಪ್ರಾರ್ಥಿಸಬೇಕು. ಪ್ರಾರ್ಥಿಸುವಾಗ ಆತ್ಮಿಕ ಕಣ್ಗಳು ತೆರೆಯಲ್ಪಡುವಂಥದ್ದಾಗಿದೆ. 8ನೇದಾಗಿ, ಪ್ರಾರ್ಥನೆಯಿಂದ ಬರುವಂಥ ಆಶೀರ್ವಾದ ಏನಂತ ಹೇಳಿದ್ರೆ, ನಿಮ್ಮ ಅವಶ್ಯಕತೆಗಳು ಸಂಧಿಸಲ್ಪಡುತ್ತದೆ. ನಿಮ್ಮ ಅವಶ್ಯಕತೆಗಳು ಸಂಧಿಸಲ್ಪಡುತ್ತದೆ. ಫಿಲಿಪ್ಪಿ ಬರೆದ ಪತ್ರಿಕೆ 4ನೇ ಅಧ್ಯಾಯ ಅದರ 19ನೇ ವಾಕ್ಯವನ್ನು ನಾವು ನೋಡೋದಾದರೆ, ದೇವರು ತನ್ನ ಐಶ್ವರ್ಯಕ್ಕೆ ತಕ್ಕ ಹಾಗೆ ನಿಮ್ಮ ಪ್ರತಿಯೊಂದು ಕೊರತೆಗಳನ್ನು ನೀಗಿಸುವೆನೆಂಬುದಾಗಿ. ಮತ್ತು 4ನೇ ಅಧ್ಯಾಯ 6ನೇ ವಾಕ್ಯ ಹೇಳ್ತದೆ, ಯಾವ ಸಂಬಂಧವಾಗಿಯೋ ಚಿಂತೆ ಮಾಡದೆ ಸರ್ವ ವಿಷಯದಲ್ಲಿ ದೇವರ ಮುಂದೆ ಕೃತಜ್ಞತಾ ಸ್ತುತಿಯನ್ನು, ಪ್ರಾರ್ಥನಾ ವಿಜ್ಞಾಪನೆಗಳನ್ನು ಮಾಡುತ್ತಾ ನಿಮಗೆ ಬೇಕಾದದನ್ನು ತಿಳಿಯಪಡಿಸರೆಂಬುದಾಗಿ ವಾಕ್ಯ ಹೇಳ್ತದೆ. ಹೌದು ಪ್ರಿಯ ದೇವಜನರೇ, ನಮ್ಮ ಜೀವನದಲ್ಲಿ ನಾವು ಪ್ರಾರ್ಥಿಸುವಾಗ ನಮ್ಮ ಅವಶ್ಯಕತೆಗಳು ಪೂರೈಸಲ್ಪಡುವಂಥದ್ದಾಗಿದೆ. ಆ ಒಂದು ಉದಾಹರಣೆಯನ್ನು ನಾನು ಹೇಳ್ತಾನೆ. ಇನ್ನೊಂದು ಕಾರ್ಯಕ್ರಮದಲ್ಲಿ ಅದನ್ನು ನಾನು ನಿಮ್ಮೊಂದಿಗೆ ಹಂಚಿಕೊಂಡಿದ್ದೇನೆ. ಇನ್ನೊಂದು ಆವರ್ತಿ ಆ ಉದಾಹರಣೆಯನ್ನು ನಾನು ಹೇಳ್ತೇನೆ. ಜಾರ್ಜ್ ಮುಲ್ಲರ್ ಎಂಬಂಥ ಒಬ್ಬ ಭಕ್ತರು, ಅವರಿಗೆ ಒಂದು ದಿನ ಬೆಳಿಗ್ಗೆ ಮಕ್ಕಳಿಗೆ ಹಾಲು ಕೊಡುವುದಕ್ಕೆ ಹಾಲು ಇರಲಿಲ್ಲ. ಅವರು ಬೆಳಗಿನ ಸಮಯದಲ್ಲೇ ಪ್ರೇಯರ್ ಮಾಡಿದ್ರು, ಸ್ವಾಮಿ ನನ್ನಲ್ಲಿ ಹಣ ಇಲ್ಲ, ಈ ಮಕ್ಕಳಿಗೆ ಹಾಲನ್ನು ಕೊಡಬೇಕು, ನಾನು ಏನು ಮಾಡಬೇಕು ಗೊತ್ತಿಲ್ಲ ಎಂಬುದಾಗಿ ಪ್ರಾರ್ಥನೆ ಮಾಡಿ ಮುಗಿಸುವುದರೊಳಗೆ ಅವರ ಆ ಅನಾಥಾಶ್ರಮದ ಮುಂದೆ ಒಂದು ವಾಹನ ಕೆಟ್ಟು ನಿಂತಿತ್ತು. ನೋಡಿದ್ರೆ ಆ ವಾಹನ ಹಾಲಿನ ವಾಹನವಾಗಿತ್ತು. ಚೆಕ್ ಮಾಡಿದ ಮೇಲೆ ಆ ವಾಹನದ ಡ್ರೈವರ್ ಜಾರ್ಜ್ ಮುಲ್ಲರ್ ಅವರ ಬಳಿ ಬಂದು ಹೇಳ್ದ, ಸರ್, ನಮ್ಮ ವಾಹನ ಕೆಟ್ಟೋಗಿದೆ, ಇದನ್ನು ರಿಪೇರ್ ಮಾಡಬೇಕಂದ್ರೆ ಬಹಳ ಹೊತ್ತಾಗ್ತದೆ, ಏನು ಮಾಡಬೇಕು ನಮಗೆ ಗೊತ್ತಿಲ್ಲ, ಆದ್ದರಿಂದ ಹಾಲಿದ್ರೆ ಎಲ್ಲ ಕೆಟ್ಟೋಗ್ಬಿಡ್ತದೆ, ಈ ಹಾಲನ್ನು ನಿಮ್ಮ ಅನಾಥಾಶ್ರಮದಲ್ಲಿರುವಂಥ ಮಕ್ಕಳಿಗೆ ಕೊಡ್ರಿ ಎಂಬುದಾಗಿ ಹಾಲನ್ನು ಕೊಟ್ಟು ಹೋದರು. ನೋಡಿ ಪ್ರಿಯ ದೇವ ಜನರೇ, ದೇವರು ಎಷ್ಟು ಅದ್ಭುತವಾಗಿ ನಮ್ಮ ಅವಶ್ಯಕತೆಗಳನ್ನು ಸಂಧಿಸ್ತಾನೆ. ಎಲಿಯನಿಗೆ ದೇವರು ಕಾಗೆ ಮುಖಾಂತರ ಆಹಾರ ಕೊಟ್ರಂತೆ. ನೋಡಿ, ನಿನ್ನ ಅವಶ್ಯಕತೆಗಳನ್ನು ದೇವರು ಅದ್ಭುತವಾಗಿ ಸಂಧಿಸ್ತಾನೆ. ಯಾವಾಗ? ನೀನು ಪ್ರಾರ್ಥಿಸುವಾಗ, ಸುಮ್ಮನೆ ಇರುವಾಗಲ್ಲ, ನೀನು ಪ್ರಾರ್ಥಿಸುವಾಗ ದೇವರು ನಿಮ್ಮ ಜೀವಿತದಲ್ಲಿ ಅವಶ್ಯಕತೆಗಳನ್ನು ಸಂಧಿಸುತ್ತಾರೆ. ಹಾಗಾದರೆ ಪ್ರಿಯ ದೇವರ ಮಗುವೆ, ನಮ್ಮ ಜೀವಿತದಲ್ಲಿ ಎಷ್ಟು ಭಾಗ್ಯಕರವಾದ ಸಂಗತಿ. ನಾವು ಪ್ರಾರ್ಥಿಸುವಾಗ ಎಷ್ಟೆಲ್ಲ ಆಶೀರ್ವಾದ ದೊರಕ್ತದೆ. ನಾವು ಪ್ರಾರ್ಥಿಸುವಾಗ ನಮ್ಮ ಅವಶ್ಯಕತೆಗಳು ಪೂರೈಸಲ್ಪಡುತ್ತದೆ. 9ನೇದಾಗಿ,
ಪ್ರಾರ್ಥನೆಯಿಂದ ಬರುವಂಥ ಆಶೀರ್ವಾದ ಪರಿಶುದ್ಧತೆಯನ್ನು ತರುತ್ತದೆ. ಹೌದು ಪ್ರಿಯ ದೈವ ಜನರೇ, ನೀವು ಹೆಚ್ಚು ಪ್ರಾರ್ಥನೆ ಮಾಡಿದ ಹಾಗೆ ಪರಿಶುದ್ಧತೆ ನಿಮ್ಮನ್ನು ಕಾಪಾಡುತ್ತದೆ. ಯೋಸೇಫನನ್ನು ನೋಡ್ರೆ, ಅವನ ಮನೆಯಲ್ಲಿ ಪೋಟಿಫರನ ಮನೆಯಲ್ಲಿ ಇದ್ದಾನೆ. ಆ ಪೋಟಿಫರನ ಹೆಂಡತಿ ಅವನನ್ನು ಪಾಪಕ್ಕೆ ಕರೆದಳು. ಆದರೆ ಯೋಸೇಫನ ಅದನ್ನು ತಳ್ಳಿಬಿಟ್ಟು ಓಡಿ ಹೋದ. ಕಾರಣ ಏನು ಗೊತ್ತಾ? ಅವನು ಪ್ರಾರ್ಥಿಸುವವನಾಗಿದ್ದ. ಅವನು ಪರಿಶುದ್ಧನಾಗುವುದಕ್ಕೆ ಅವನು ಯಾವಾಗಲೂ ದೇವರ ವಿರೋಧವಾಗಿ ಹೇಗೆ ಪಾಪ ಮಾಡೋದೆಂಬಂತ ಒಂದು ಕಾರ್ಯ ಇತ್ತು. ನೋಡಿ, ಪಾಪ ನಿಮ್ಮನ್ನು ಪರಿಶುದ್ಧತೆಗೆ ನಡೆಸುವುದಿಲ್ಲ. ನೀವು ಯಾವಾಗ ಪಾಪ ಮಾಡ್ತೀರೋ ಅದು ದೇವರಿಂದ ದೂರಪಡಿಸ್ತದೆ. ಆದರೆ ನೀವು ಪ್ರಾರ್ಥನೆ ಮಾಡುವಾಗ ಅದು ನಿಮ್ಮನ್ನು ಪರಿಶುದ್ಧಪಡಿಸ್ತದೆ. ಪಾಪ ಮಾಡದ ಹಾಗೆ ಅದು ನಿಮ್ಮನ್ನು ತಡೆಯುವಂಥದ್ದಾಗಿದೆ. ಆದ್ದರಿಂದ ನಾವು ಪ್ರಾರ್ಥಿಸುವಾಗ ನಮಗೆ ಒಂದು ಪರಿಶುದ್ಧತೆ ಉಂಟಾಗುವಂಥದ್ದಾಗಿದೆ. ದೇವರ ವಾಕ್ಯ ಹೇಳುತ್ತದೆ, ಈ ದಿನ ನಿಮ್ಮನ್ನು ಶುದ್ಧ ಮಾಡಿಕೊಳ್ಳ್ರೆ ನಾಳೆ ನಿಮ್ಮ ನಡುವೆ ಅದ್ಭುತವನ್ನು ಮಾಡುವೆನು. ಹಾಗಾದರೆ ನಮ್ಮನ್ನು ನಾವು ಪರಿಶುದ್ಧಪಡಿಸ್ಕೊಳ್ಳಿಕ್ಕೆ ಆಗೋದಿಲ್ಲ. ನಾವು ಸೋಪಿಂದ ನಮ್ಮ ಶರೀರ ಮಾತ್ರ ಪರಿಶುದ್ಧಗೊಳಿಸ್ಬೋದು, ಆದರೆ ನಮ್ಮ ಆತ್ಮವನ್ನು ಪರಿಶುದ್ಧಗೊಳಿಸುವಂಥದ್ದು ಯೇಸುವಿನ ರಕ್ತ. ಪ್ರಾರ್ಥನೆ ಮಾಡುವಾಗ ನಾವು ಆಟೋಮೆಟಿಕ್ ಆಗಿ ಪರಿಶುದ್ಧತೆ ಕಡೆಗೆ ನಮ್ಮ ಪ್ರಯಾಣವನ್ನು ನಾವು ಬೆಳೆಸ್ತೇವೆ. ಆದ್ದರಿಂದ ನಾವು ಪ್ರಾರ್ಥಿಸುವಾಗ 9ನೇದಾಗಿ ಆ ಪ್ರಾರ್ಥನೆ ನಮಗೆ ಪರಿಶುದ್ಧತೆಯನ್ನು ತರ್ತದೆ. 10ನೇದಾಗಿ ಪ್ರಾರ್ಥನೆ ಆಶೀರ್ವಾದಗಳನ್ನು ತರುತ್ತದೆ. ಹೌದು, ಪ್ರಾರ್ಥನೆ ನಿಮಗೆ ಆಯುಷ್ ಕಾಲವನ್ನು ಕೂಡ ಕೂಡಿಸಿಕೊಡ್ತದೆ. 10ನೇದಾಗಿ ಪ್ರಾರ್ಥನೆ ನಿಮಗೆ ಆಯುಷ್ ಕಾಲಗಳನ್ನು ಕೂಡಿಸಿ ಕೊಡುತ್ತದೆ. ಸತ್ಯವೇದದಲ್ಲಿ ಒಬ್ಬ ಹಿಜ್ಕೀಯ ಎಂಬಂಥ ರಾಜನಿದ್ದನು. 2 ಅರಸುಗಳು 20ನೇ ಅಧ್ಯಾಯ 1ರಿಂದ 6 ವಚನಗಳವರೆಗೆ ಆ ಸಂಭವ ಹೇಳಲ್ಪಟ್ಟಿದೆ. ಈ ಹಿಜ್ಕೀಯನು ಮರಣಕರವಾದ ರೋಗದಲ್ಲಿ ಬಿದ್ದಿದ್ದನು. ಆಗ ಪ್ರವಾದಿಯಾದ ಯೆಶಾಯನು ಅವನ ಬಳಿಗೆ ಬಂದು ಹೇಳ್ತಾ ಇದ್ದಾನೆ, ನೋಡಪ್ಪ, ಎಲ್ಲ ವ್ಯವಸ್ಥೆ ಮಾಡ್ಕೋ, ನೀನು ಬದುಕೋದಿಲ್ಲ, ನೀನು ಸತ್ತು ಹೋಗ್ಬಿಡ್ತೀಯ. ಅವನು ಹೇಳಿ ಹೋಗುವ ಆ ಸಮಯದಲ್ಲಿ ಆ ಹಿಜ್ಕೀಯನು ಏನು ಮಾಡ್ತಾನೆ, ತನ್ನ ಮುಖವನ್ನು ಗೋಡೆಯ ಕಡೆಗೆ ತಿರುಗಿಸಿಕೊಂಡು ಪ್ರಾರ್ಥನೆ ಮಾಡ್ತಾನೆ. ದೇವರೇ, ನಾನು ಸತ್ಯದಿಂದಲೂ ಪೂರ್ಣ ಹೃದಯದಿಂದಲೂ ನಿನ್ನ ಮುಂದೆ ನಡೆದುಕೊಂಡು ಬಂದಿದ್ದೇನಲ್ಲ ಅಂತ ಹೇಳಿ ಅವನು ಕಣ್ಣೀರಿನಿಂದ ಪ್ರಾರ್ಥನೆ ಮಾಡ್ತಾನೆ. ಆದರೆ ಆ ಯೆಶಾಯನು, ಆ ಪ್ರವಾದಿ ಹೇಳಿ ಇನ್ನೂ ಆವರಣ ದಾಟಿ ಹೋಗಿಲ್ಲ. ಅದಕ್ಕೆ ಮುಂಚಿತವಾಗಿ ಅವನಿಗೆ ದೇವರ ವಾಕ್ಯ, ಇನ್ನೊಂದು ವಾಕ್ಯ ಉಂಟಾಯಿತು. 5ನೇ ವಾಕ್ಯದಲ್ಲಿ ಹೇಳಲ್ಪಟ್ಟಿದೆ, ನೀನು ತಿರುಗಿಕೊಂಡು ಹೋಗಿ ಆ ಹಿಜ್ಕೀಯ ರಾಜನಿಗೆ ಹೇಳು, ಅವನ ಕಣ್ಣೀರನ್ನು ನೋಡಿದ್ದೇನೆ, ಅವನ ಪ್ರಾರ್ಥನೆಯನ್ನು ನಾನು ಕೇಳಿದ್ದೇನೆ, ಅವನನ್ನು ನಾನು ಸ್ವಸ್ಥ ಮಾಡ್ತೇನೆ, ಅವನಿಗೆ ಇನ್ನೂ 15 ವರ್ಷಗಳನ್ನು ಕೂಡಿಸಿಕೊಡುತ್ತೇನೆ. ನೋಡಿ ಪ್ರಿಯ ದೇವರ ಮಕ್ಕಳೇ, ಅವನು ಆಲ್ರೆಡಿ ಸಾಯುವಂಥ ಕಂಡೀಷನಲ್ಲಿ ಇದ್ದಾನೆ. ಆಲ್ರೆಡಿ ಅವನ ಆಯುಷ್ ಕಾಲ ಮುಗೀತಂತೇಳಿ ದೇವರು ಹೇಳಿದ್ದಾರೆ. ಆದರೆ ಅವನ ಪ್ರಾರ್ಥನೆ, ಅವನ ಕಣ್ಣೀರಿನ ನಿಮಿತ್ತವಾಗಿ ಅವನು ಇನ್ನೂ 15 ವರ್ಷಗಳನ್ನು ಪಡೆದುಕೊಂಡ. ಪ್ರಿಯ ದೇವರ ಮಕ್ಕಳೇ, ಪ್ರಾರ್ಥನೆ ನಿಮ್ಮ ಜೀವಿತದಲ್ಲಿ ಆಯುಷ್ ಕಾಲಗಳನ್ನು ಸಹ ಕೂಡಿಸಿಕೊಡುತ್ತದೆ. ನೀವು ವೃದ್ಧಾಪದಲ್ಲಿರ್ಬೋದು, ಭಯಪಡಬೇಡ್ರೆ, ಒಂದು ಪೂರ್ಣ ಆಯುಷ್ಯಕ್ಕಾಗಿ ಪ್ರಾರ್ಥನೆ ಮಾಡ್ರೆ ದೇವರು ನಿಮಗೆ ಆಯುಷ್ ಕಾಲಗಳನ್ನು ಕೂಡಿಸಿಕೊಡುತ್ತಾನೆ. ಹೌದು ಪ್ರಿಯ ದೇವರ ಮಕ್ಕಳೇ, ಈ ಸಂದೇಶ ನಿಮಗೆ ಆಶೀರ್ವಾದದಾಯಕವಾಗಿತ್ತೆಂಬುದಾಗಿ ನಾನು ಭಾವಿಸ್ತೇನೆ. 10 ಸಂಗತಿಗಳನ್ನು ನಿಮ್ಮೊಂದಿಗೆ ನಾನು ಹಂಚಿಕೊಂಡೆ. ಮೊದಲನೇದಾಗಿ ನಾನು ಹೇಳಿದೆ, ಪ್ರಾರ್ಥನೆಯ ಮುಖಾಂತರ ಬರುವಂಥ 10 ಆಶೀರ್ವಾದಗಳು. ಮೊದಲನೆಯ ಆಶೀರ್ವಾದ, ಪ್ರಾರ್ಥನೆ ಅದ್ಭುತಗಳನ್ನು ಬರಮಾಡುತ್ತದೆ. ಪ್ರಾರ್ಥನೆ ನಿನ್ನನ್ನು ರೂಪಾಂತರಗೊಳಿಸುತ್ತದೆ. ಪ್ರಾರ್ಥನೆ ನಂಬಿಕೆಯನ್ನು ಹುಟ್ಟಿಸ್ತದೆ. ಪ್ರಾರ್ಥನೆ ಅಧಿಕಾರವನ್ನು ಕೊಡುತ್ತದೆ. ಪ್ರಾರ್ಥನೆ ಆಕಾಶವನ್ನು ತೆರೆಯುತ್ತದೆ ಮತ್ತು ಮುಚ್ಚುತ್ತದೆ. ಪ್ರಾರ್ಥನೆ ಕರ್ತನೊಟ್ಟಿಗೆ ನಮ್ಮನ್ನು ಐಕ್ಯಗೊಳಿಸುತ್ತದೆ. ಪ್ರಾರ್ಥನೆ ನಿನ್ನ ಆತ್ಮೀಕ ಕಣ್ಗಳು ತೆರೆಯುವಂತೆ ಮಾಡುತ್ತದೆ. ಪ್ರಾರ್ಥನೆ ನಿಮ್ಮ ಅವಶ್ಯಕತೆಗಳನ್ನು ಪೂರೈಸುತ್ತದೆ. ಪ್ರಾರ್ಥನೆ ಪರಿಶುದ್ಧತೆಯನ್ನು ತರುತ್ತದೆ. ಪ್ರಾರ್ಥನೆ ಆಯುಷ್ಕಾಲಗಳನ್ನು ಕೂಡಿಸಿ ಕೊಡುತ್ತದೆ. ಹಾಗಾದರೆ ನಾವು ಇನ್ನು ತಡ ಮಾಡುವುದು ಬೇಡ. ನಾವು ಪ್ರಾರ್ಥಿಸಿ ಈ ಎಲ್ಲ ಆಶೀರ್ವಾದಗಳನ್ನು ಹೊಂದಿಕೊಳ್ಳೋಣ. ದೇವರು ನಿಮ್ಮನ್ನು ಧಾರಾಳವಾಗಿ ಆಶೀರ್ವಾದ ಮಾಡಲಿ. ನಾವು ಕಣ್ಗಳ ಮುಚ್ಚಿ ನಾವು ಪ್ರಾರ್ಥನೆ ಮಾಡೋಣವೇ. ಪರಲೋಕದಲ್ಲಿ ವಾಸ ಮಾಡುವ ನಮ್ಮ ತಂದೆಯಾದ ದೇವರೇ, ಈ ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ದೇವರೇ, ಪ್ರಾರ್ಥನೆಯ ಮುಖಾಂತರ ಯಾವೆಲ್ಲ ಆಶೀರ್ವಾದಗಳನ್ನು ಪಡೆದುಕೊಳ್ಳಬಹುದೆಂಬುದಾಗಿ ಈ ದಿವಸ ಜ್ಞಾನಿಸುವಂತೆ ನೀವು ಸಹಾಯ ಮಾಡಿದ್ದೀರ ಸ್ವಾಮಿ. ನಾವು ಪ್ರಾರ್ಥಿಸಿ ಈ ಆಶೀರ್ವಾದಗಳನ್ನು ಪಡೆದುಕೊಳ್ಳುವಂತೆ ನಮ್ಮೆಲ್ಲರಿಗೆ ಸಹಾಯ ಮಾಡ್ರೆ. ವೀಕ್ಷಿಸಿದ ಪ್ರತಿಯೊಬ್ಬ ವೀಕ್ಷಕರು ಕೂಡ ದೇವರೇ ಪ್ರಾರ್ಥಿಸಿ ಈ ಆಶೀರ್ವಾದಗಳನ್ನು ಪಡೆದುಕೊಳ್ಳುವಂತೆ ಸಹಾಯ ಮಾಡ್ರಿ. ಅದರ ಮುಖಾಂತರ ನಿಮ್ಮ ನಾಮ ಮಾತ್ರ ಮಹಿಮೆ ಉಂಟಾಗಲಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸ್ತೇವೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥಿಸ್ತೇವೆ ನಮ್ಮ ಜೀವವುಳ್ಳ ತಂದೆಯೇ,
ಆಮೇನ್. ಪ್ರೈಸ್ ದ ಲಾರ್ಡ್. ದೇವರು ನಿಮ್ಮೆಲ್ಲರನ್ನ ಧಾರಾಳವಾಗಿ ಆಶೀರ್ವಾದ ಮಾಡ್ರಿ. ಸತತವಾಗಿ ಆಸರೆ ಟಿವಿಯನ್ನು ನೋಡ್ರಿ, ಪ್ರಾರ್ಥಿಸ್ರಿ, ಇದಕ್ಕಾಗಿ ಸಹಾಯ ಮಾಡ್ರಿ. ಮೈ ಗಾಡ್ ಬ್ಲೆಸ್ ಯು ಆಲ್.